ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಮಾವ ಅಂದರೆ ರಾಣಿ ಮಾವಂಗೆ ಏನಾಗಿದೆ ಅಂತಲೇ ಗೊತ್ತಾಗೋವಷ್ಟರೊಳಗಡೆ ರಾಣಿನ ಕಿಡ್ನಾಪ್ ಮಾಡೋಕ್ಕೆ ಜನ ಬಂದಿದ್ದಾರೆ, ಕಳ್ಳರು. ಅವ್ರನ್ನ ವರ್ಧನೆ ಕಳಿಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಹಂಗಾಗ್ಬಿಟ್ಟು ರಾಣಿನ ಕಿಡ್ನಾಪ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸತ್ಯ ಎಲ್ಲ ಹೋಗಿರ್ತಾನೆ. ರಾಣಿ ಹತ್ರ ಹೋಗ್ಬಿಟ್ಟು ಕಳ್ಳರು ಕೇಳ್ತಾರೆ, ನಿಮ್ಮ ಅಮ್ಮ ಕಾವೇರಿನ ನಾವಲ್ಲಿ ನೋಡಿದ್ದೀವಿ, ಬಾ ತೋರಿಸ್ತೀವಿ ಅಂತೇಳಿ. ಹೌದಾ, ನಮ್ಮ ಅಮ್ಮನ ನೋಡಿದ್ದೀರಾ, ತೋರಿಸ್ತೀರಾ ಅಂತ ಕೇಳ್ತಾಳೆ. ಹೌದು ತೋರಿಸ್ತೀವಿ ಬಾ ಅಂತೇಳಿ. ಇವರು ಹೊಂಚಾಕೊಂಡೇ ಕೂತಿರ್ತಾರೆ. ಪೊಲೀಸವರು ಅತ್ತೆತ್ಲಾಗ ಹೋಗೋವರೆಗೂ ಕಾಯ್ಕೊಂಡು ಕೂತಿದ್ದು, ಮನೆಯವರು ಎಲ್ಲ ಇಲ್ಲದೇ ಇದ್ದಾಗ ರಾಣಿನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಕಳ್ಳರು. ಇಡೀ ದಿನ ಹೊಂಚಾಕೊಂಡೇ ಕಾಯ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ರಾಣಿ ಕರೆದ ತಕ್ಷಣ ಹುಡುಗಿ ಅಮ್ಮ ಅಲ್ವಾ ಅಂತೇಳ್ಬಿಟ್ಟು ಹೋಗ್ಬಿಡ್ತಾಳೆ ಜೊತೆಗೆ. ಆಯಿತು ಬರ್ತೀನಿ, ಅಮ್ಮನ ತೋರಿಸಿ ಅಂತೇಳ್ಬಿಟ್ಟು. ಇದು ಬಾಲುಗೆ ಹೆಂಗೋ ಗೊತ್ತಾಗುತ್ತೆ. ಬಾಲನು ನೋಡ್ತಾನೆ ಇರ್ತಾನೆ, ಈ ಕಳ್ಳರು ಬಂದಿದ್ದು, ಅವ್ರು ನಿಂತಿದ್ದು, ರಾಣಿ ಒಬ್ಬಳೇ ಇರೋದು, ಪೊಲೀಸರು ಆ ಕಡೆ ಹೋಗಿದ್ದು ಎಲ್ಲ ನೋಡ್ಕೊಂಡಿರ್ತಾನೆ. ಪೊಲೀಸರು ಆ ಕಡೆ ಹೋದ ತಕ್ಷಣವೇ ರಾಣಿ ಏನು ಮಾಡ್ತಾಳೆ, ಓದ್ಕೊಳ್ತಾ ಕೂತಿರ್ತಾಳೆ. ಈ ಕಳ್ಳರು ಅಲ್ಲಿಗೆ ಹೋಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಬಿಟ್ಟು ಬಾ ಹೋಗೋಣ, ನಿಮ್ಮ ಅಮ್ಮನ ತೋರಿಸ್ತೀವಿ ಅಂತ ಹೇಳಿದಾಗ ರಾಣಿ ಆಯಿತು ಅಂತ ಎದ್ದು ಬರ್ತಾಳೆ. ಈ ಸಿಚುವೇಶನ್ನು ಆ ಕಾರ್ ಹತ್ರಕ್ಕೆ ಬಂದ ತಕ್ಷಣವೇ ಬಾಲ ಅಟ್ಯಾಕ್ ಮಾಡಿಬಿಟ್ಟು ಸರಿ ಅವರಿಗೆಲ್ಲ ಒದೆ ಕೊಡ್ತಾನೆ. ಒದೆ ಕೊತ್ಬಿಟ್ಟು ಸಖತ್ತಾಗಿ ಒದೆ ಕೊಡ್ತಾನೆ. ಅಷ್ಟೆಷ್ಟು ಕೊಡಲ್ಲ ಮಾತ್ರ ಒದೆನ, ಎಲ್ಲನೂ ಗೆಡ್ಗಿ ಸಿಕ್ಕಾಬಟ್ಟೆ ಒದ್ದು ಹೊಡೆದು ಎಲ್ಲ ಮಾಡ್ತಾನೆ. ಆಮೇಲೆ ಒಬ್ಬನ್ನ ಇಟ್ಕೊಂಡು ಯಾರು ಕಳಿಸಿದ್ದು, ಯಾರು ಮಾಡಿಸ್ತಾ ಇರೋದು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆವಾಗ ಗೊತ್ತಾಗುತ್ತೆ. ಈ ಕಡೆ ರಾಣಿನ ಮನೆ ಒಳಗೆ ಎಲ್ಲರೂ ಬರ್ತಾರೆ. ಆವಾಗ ಮನೆ ಒಳಗೆಲ್ಲ ಬಂದು ಕೂತ್ಕೊಂಡು ರಾಣಿನ ಬೈತಾ ಇರ್ತಾಳೆ ಅವ್ರ ಅತ್ತೆ. ನಿನಗೆ ಬುದ್ಧಿ ಇದೆಯೇನೆ, ಅವ್ರು ಕರೆದ್ರು ಅಂತ ಹೋಗಿದೆಯಲ್ಲ, ನಿನ್ನ ಏನು ತಿಂತೀಯ ನೀನು, ನಿಂಗೆ ಗೊತ್ತಾಗಲ್ವೇನೆ ಅಂತೇಳಿ. ಅಲ್ಲ ಅಮ್ಮನ ತೋರಿಸ್ತೀನಿ ಅಂದರು ಅದಕ್ಕೆ ಅಂತ. ಅಮ್ಮನ ತೋರಿಸ್ತಾರಂತೆ. ಅಮ್ಮನ ಯಾರೇ ತೋರಿಸ್ತೀವಿ ಅಂತ ಹೇಳಿರೋದು. ಅವ್ರು ನೋಡಿದ್ರೆ ಅಮ್ಮನ ತೋರಿಸೋ ರೀತಿ ಇದ್ದಾರೆ. ಕಳ್ಳರು ಕೇಡಿಗಳಿದ್ದಕ್ಕಿದ್ದಾರೆ, ಅವ್ರ ಜೊತೆ ಹೋಗಿದೀಯ ನೀನು ಅಂತ ಬೈತಾಳೆ. ಅದಕ್ಕೆ ಸತ್ಯ, ಮಗು ಕಣೆ ಅದು, ಮಗುಗೆ ಏನಕ್ಕೆ ಬೈತೀಯ ಅಂತ. ಏನು ಮಗು ರೀ, ಯಾರು ಕೇಳ್ತಾರೆ ಅವರಿಗೆಲ್ಲ ಅವ್ರ ಹತ್ರ ಎಲ್ಲ ಹೋಗ್ತಾಳೆ, ಅವ್ರ ಹತ್ರ ಎಲ್ಲ ಫೋಟೋ ಕೊಡ್ತಾಳೆ, ನಮ್ಮ ಅಮ್ಮನ ಹುಡುಕೊಡಿ ಅಂತಾಳೆ. ಇವಳ್ದೇನು ಅವತಾರಗಳು, ಸಾಕಾಗಿ ಹೋಗ್ಬಿಟ್ಟಿದೆ ನನಗಂತೂ. ಎಲ್ಲರೂ ಇವಳನ್ನ ತೊಲಗಿಸಿ ಅಂದರೆ ತೊಲಗಿಸಲ್ಲ, ಇಲ್ಲೇ ಇಟ್ಕೊಂಡು ಸಾಯ್ತಾಯಿದ್ದೀರಾ ಅಂದ್ಕೊಂಡು ಬೈತಾಳೆ. ಆವಾಗ ರಾಣಿ ಇಲ್ಲ ಅತ್ತೆ, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಅಂದಿರ್ತಾಳೆ. ಆದರೆ ಅಮ್ಮ ಅನ್ನೋ ವಿಷಯ ಬಂದಾಗ ಯಾರೇ ಕರೆದ್ರೂ ಓಕೆ ಅಂತ ಹೋಗ್ಬಿಡ್ತಾಳೆ, ತೋರಿಸಿ ಅಂತೇಳಿ. ಇದರಿಂದ ಮನೆಯವ್ರಿಗೆಲ್ಲರಿಗೂ ಒಂಥರ ಕೆಟ್ಟ ರೀತಿ ಪರಿಣಾಮ ಬೀರುತ್ತೆ. ತುಂಬ ಕಷ್ಟಪಡಬೇಕಾಗುತ್ತೆ. ಈ ಹುಡುಗಿ ಮಾಡೋ ಒಂದೊಂದು ಕೆಲಸನೂ ಪಾಪ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಅಲ್ಲಿ ಚಂದು ಕೂಡ ನೋಡ್ತಾ ಇರ್ತಾನೆ. ಈ ಸಿಚುವೇಶನ್ನೆಲ್ಲ ಅಮ್ಮ ಬೈಯೋದು ರಾಣಿಗೆ, ಅದನ್ನೆಲ್ಲ ನೋಡ್ಕೊಳ್ತಾನೆ ಇರ್ತಾನೆ. ಸುಮ್ಮನಿರಮ್ಮ ಅಂತ ಹೇಳೋವಷ್ಟು ಇರಲ್ಲ, ಯಾಕೆ ಅಂದರೆ ಅದನ್ನು ಚಿಕ್ಕ ಹುಡುಗ ಅಲ್ಲ. ಸತ್ಯ ಮಾತ್ರ ಹೇಳ್ತಾನೆ, ಹಿಂಗೆಲ್ಲ ಕರೆದ್ರು ಅಂತ ಹೋಗಬೇಡಮ್ಮ, ನೀನು ಇನ್ಯಾವತ್ತೂ ಹೋಗೋಕ್ಕೆ ಕೂಡ್ದು, ಇಲ್ಲೇ ಇರಬೇಕು, ನೀನು ಹಂಗೆಲ್ಲ ಮಾಡಬೇಡ ಅಂತೇಳಿ. ಆಮೇಲೆ ಕೊನೆಗೆ ಯೋಚನೆ ಮಾಡ್ತಾನೆ ಅವನು, ಇವಳನ್ನ ಇಲ್ಲಿ ಇಟ್ಕೊಂಡ್ರೆ ಇವಳನ್ನೂ ಕಿಡ್ನಾಪ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇನ್ನು ಇವಳನ್ನ ಇಲ್ಲಿ ಇಟ್ಕೊಳ್ಳಲ್ಲ, ಇವಳನ್ನ ಎಲ್ಲರೂ ಕಳಿಸ್ತೀನಿ ಅಂತಾನೆ. ಆಗ ಅಮ್ಮ ಮಗಳು ಖುಷಿಯಾಗ್ಬಿಡ್ತಾರೆ. ಖುಷಿಯಾಗಿ ನಗು ಖುಷಿ ಎಲ್ಲ ಬಂದುಬಿಡುತ್ತೆ. ಆಮೇಲೆ ನಗು ಖುಷಿ ಎಲ್ಲ ಬಂದುಬಿಡುತ್ತೆ. ತುಂಬ ಖುಷಿಯಾಗಿ ಅಯ್ಯೋ ಸದ್ಯ ಕಳಿಸ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಈ ಪೊಲೀಸ್ ಕಾಟ ಮತ್ತು ಈ ರೌಡಿಗಳ ಕಾಟ ಇವೆಲ್ಲ ಸಾಕಾಗೋಗ್ಬಿಟ್ಟಿದೆ. ಏನ್ರಿ ಇದು, ನಮ್ಮ ಮನೆ ಹತ್ರ ಈ ಗೋಳು ಅಂತೇಳಿ ಅವನ ಹೆಂಡ್ತಿ ಯಾವಾಗಲೂ ಬೈತಾನೆ ಇರ್ತಾಳೆ. ಹಾಗಾಗಿ ಈ ಸತ್ಯ ಪಾಪ ತುಂಬ ಯೋಚನೆ ಮಾಡ್ತಾನೆ. ಪ್ರತಿ ಸಲನೂ ಯೋಚನೆ ಮಾಡ್ತಾನೆ ಇರ್ತಾನೆ, ಏನು ಮಾಡೋದು, ಈ ಮಗುನ ಹೇಗೆ ನಾನು ಬಚಾವ್ ಮಾಡೋದು ಅಂತೇಳಿ ಯೋಚನೆ ಮಾಡಿ. ಅವ್ರ ಅಮ್ಮ ಹೇಳಿರ್ತಾಳೆ, ಹಾಸ್ಟ್ಲಿಗೆ ಹಾಕ್ಬಿಡು, ಇಲ್ಲಿ ಇಟ್ಕೋಬೇಡ, ಅವಳಿಗೆ ಇಲ್ಲಿ ಓದೋಕ್ಕಾಗಲ್ಲ ಅಂತ ಹೇಳಿರ್ತಾಳೆ. ಆದರೂ ಕೂಡ ಏನು ಮಾಡೋದು ಅಂತ ಗೊತ್ತಾಗ್ದಲ್ಲಿ ಯೋಚನೆ ಮಾಡಲೇ ಇರ್ತಾನೆ. ಕೊನೆಗೂ ಕೂಡ ಡಿಸಿಷನ್ ತಗೊಳ್ತಾನೆ. ಇಲ್ಲ, ಇವಳನ್ನ ತೊಗೊಂಡೋಗಿ ಎಲ್ಲಾದರೂ ಬೇರೆ ಕಡೆ ಹಾಕಬೇಕು ಅಂತ ಯೋಚನೆ ಮಾಡ್ಕೊಂಡು ಡಿಸಿಷನ್ ತಗೊಳ್ತಾನೆ. ಆಮೇಲೆ ರಾಣಿನೂ ಆಯಿತು ತಪ್ಪಾಯಿತು, ಇನ್ನೊಂದು ಸಲ ಯಾರು ಕರೆದ್ರೆ ಹಂಗೆ ಹೋಗಲ್ಲ ನಾನು ಅಂತ ಹೇಳ್ತಾಳೆ. ಹೇಳಿದ್ರೂ ಈ ಅಮ್ಮನ ಸೆಂಟಿಮೆಂಟ್ ಬಂದಾಗ ಎಲ್ಲಿ ಹೋಗ್ಬಿಡ್ತಾಳೋ ಅನ್ನೋ ಭಯ ಬೇರೆ. ಅದಕ್ಕೋಸ್ಕರ ಅತ್ಲೆ ರಾಣಿನ ತೊಗೊಂಡೋಗಿ ಹಾಸ್ಟ್ಲಿಗೆ ಹಾಕೋದು ಅಂತ ಸತ್ಯ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಆದರೆ ಬಾಲ ಮಾತ್ರ ರಾಣಿ ಹಿಂದೆ ಮುಂದೆನೇ ಇರ್ತಾನೆ. ಯಾವಾಗಲೂ ರಾಣಿನ ನೋಡ್ಕೊಳ್ಳೋದು ಮಾಡೋದು
ಎಲ್ಲ ಅವನು ಹಿಂದೆ ಮುಂದೆ ಇರ್ತಾನೆ, ಹಿಂದೆ ಮುಂದೆ ಇದ್ಕೊಂಡು ನೋಡ್ತಲೇ ಇರ್ತಾನೆ. ಆದರೆ ರಾಣಿನ ಯಾವತ್ತು ಯಾವಾಗ ಕಣ್ ತಪ್ಪಿಸಿ ಕಿಡ್ನಾಪ್ ಮಾಡ್ತಾರೋ ಅಂತ ಭಯ ಆಗಿರುತ್ತೆ. ಆಮೇಲೆ ಕಾವೇರಿ ಕೂಡ ಇನ್ನೂ ಬಿಟ್ಟಿಲ್ಲ, ವರ್ಧನೆ ಕಾವೇರಿನ ಕಿಡ್ನಾಪ್ ಮಾಡಿರೋದು ಅಂತಲೂ ಕೂಡ ಗೊತ್ತಾಗಿದೆ. ಆದರೆ ಕಾವೇರಿ ಪಾಪ ಕತ್ಲೆ ಕೋಣೆ ಒಳಗೆ ಒಬ್ಬಳೇ ಕೂತ್ಕೊಂಡು ನನ್ನ ಮಗಳು ಏನು ಮಾಡ್ತಾವಳು, ಏನು ನನ್ನ ಹುಡುಕ್ತಿದ್ದಾಳೋ ಏನೋ, ನಾನು ಇರಬೇಕಾಗಿದ್ದು ಜೈಲಲ್ಲಿ ಇರಬೇಕಾದವಳು ನನ್ನ ಇಲ್ಲಿ ಕರ್ಕೊಬಂದು ಹಾಕ್ಕೊಂಡಿದ್ದಾರೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಪಾಪ ಅಲ್ಲಿ ಫಜೀತಿ ಹತ್ತಾ ಇರ್ತಾಳೆ. ನನ್ನ ಮಗಳು ಎಷ್ಟು ಅಳ್ತಾಳೋ ಏನು ಕಥೆನೋ ಅಂತೇಳ್ಬಿಟ್ಟು ಯಾವಾಗಲೂ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಕಾವೇರಿನ ಒಂದು ಸಲ ಯಾರಾದರೂ ವಿಚಾರಿಸಿ ನನ್ನ ಮಗಳು ಏನು ಮಾಡ್ತಾವಳೆ ಅಂತ ನನಗೆ ವಿಷಯ ಹೇಳಿ ಸಾಕು, ವಿಚಾರಿಸ್ಬಿಟ್ಟು ವಿಷಯ ಹೇಳಿದರೆ ನನಗೆ ಅಷ್ಟೇ ಸಾಕು ಅಂತೆಲ್ಲ ಹೇಳ್ತಾಳೆ. ಆದರೆ ಯಾರು ಹೇಳೋರೇ ಇಲ್ಲ, ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ, ಯಾರು ಹೇಳೋರು ಇಲ್ಲ ಪಾಪ. ಹಾಗಾಗ್ಬಿಟ್ಟು ಅವಳಿಗೆ ತುಂಬ ಚಿಂತೆ ಆಗುತ್ತೆ. ಅಣ್ಣ ಎಲ್ಲಿ ಹುಡುಕ್ತಿರ್ತಾನೋ, ಅಣ್ಣನಿಗೂ ಈ ವಿಷಯ ಗೊತ್ತಿಲ್ಲ, ಇವ್ರು ಯಾರೋ ತಂದು ನಾನು ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಬಂದು ಕೂರಿಸಿದ್ದಾರೆ, ನನ್ನನ್ನು ಇಲ್ಲಿಂದ ಬಿಡ್ತಾನೂ ಇಲ್ಲ, ನಾನು ಎಲ್ಲೂ ಹೋಗೋಕ್ಕೂ ಆಗಲ್ಲ, ಕತ್ಲೆ ಕೋಣೆ ಬೇರೆ, ಕತ್ಲೆ ಕೋಣೆ ಬೆಳಕಿಲ್ಲ ಏನಿಲ್ಲ, ನಾನು ಏನು ಮಾಡಲಿ ಇಲ್ಲಿ ಅಂತೇಳ್ಬಿಟ್ಟು ಪಾಪ ಅಳ್ತಾಳೆ, ಕೆಚ್ಕೋತಾಳೆ, ಬಡ್ಕೋತಾಳೆ. ಏನು ಮಾಡಿದ್ರೂ ಪಾಪ ಅವಳಿಗೆ ಹೊರಗಡೆ ಬರೋಕ್ಕೆ ಅವಕಾಶನೇ ಇಲ್ಲ. ಹಂಗಾಗ್ಬಿಟ್ಟು ತುಂಬಾ ಯೋಚನೆ ಮಾಡ್ತಿರ್ತಾಳೆ ಕಾವೇರಿ ಅಷ್ಟು ಯೋಚನೆ ಮಾಡಿ ಬಂದರ ಹತ್ರ ಎಲ್ಲ ಕಾಡ್ತಾಳೆ, ಬೇಡ್ತಾಳೆ, ನನ್ನನ್ನು ಒಂದು ನಿಮಿಷ ಬಿಟ್ಬಿಡಿ ಆಚೆಗೆ, ಏನು ವಿಷಯ, ನನ್ನ ಮಗಳು ಹೆಂಗವಳೆ ಅಂತ ತಿಳ್ಕೊತೀನಿ ಸಾಕು, ಇನ್ನೇನು ಬೇಡ ನನಗೆ ಅಂತ ಎಲ್ಲ ಹೇಳ್ತಾಳೆ. ಆದರೂ ಕೂಡ ಯಾರೂ ಕ್ಯಾರೆ ಅನ್ನಲ್ಲ. ಎಲ್ಲ ಮಾಸ್ಕ್ ಹಾಕೊಂಡು ಬಂದಿರ್ತಾರೆ, ಊಟ ತಿಂಡಿ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಇದೇ ಆಗಿದೆ. ಇಲ್ಲಿವರೆಗೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದನ್ನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಪಾಪ ಸತ್ಯ ತುಂಬ ಪ್ರಯತ್ನ ಪಡ್ತಿದ್ದಾನೆ, ಆಗ್ತಾ ಇಲ್ಲ. ಬಾಲನು ಪ್ರಯತ್ನ ಪಡ್ತಾ ಇದ್ದಾನೆ, ಆಗ್ತಾ ಇಲ್ಲ. ಯಾರು ಇದು ಮಾಡಿದ್ದಾರೆ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.